अतिक्रमण हटाया गया। बीजापुर शहर के वार्ड नंबर 27, 4 नंबर स्कूल से ताजुद्दीन होटल तक आज सुबह सुबह महानगर पालिका आयुक्त विजय मक्कड़की और महानगर पालिका के कर्मचारियों के मौजूदगी में रोड पर आए हुए घरों पर महानगर पालिका का बुलडोजर चलाया गया। इसी के चलते हमारे माध्यम से महानगर पालिका आयुक्त विजय मक्कड़की और वार्ड नंबर 27 के कॉर्पोरेटर के पति मुबिन शेख ने बात करके जानकारी दी। नौबाग मुख्य रस्तेಯಿಂದ स्कूल नंबर 4 ವರೆಗೆ ಅತಿಕ್ರಮಣ ಆಗಿದೆ। ಈಗಾಗಲೇ ಈ ಹಿಂದೆ ಇಲ್ಲಿ ಸುಮಾರು ವರ್ಷದ ಡೆವಲಪ್ಮೆಂಟ್ ಆಗಿಲ್ಲ ಅಂತಕೊಂಡು ಇಲ್ಲಿ ಸಾರ್ವಜನಿಕರು ಮತ್ತು ಎಲ್ಲ ನಾಗರಿಕರು ಸಹಿತ ಈ ರಸ್ತೆ ಡೆವಲಪ್ಮೆಂಟ್ ಮಾಡಬೇಕಂತಕೊಂಡು ಒಂದು ಕೋರಿಕೆ ಮೇರೆಗೆ ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರು ಈ ರಸ್ತೆಗೆ ಈಗಾಗಲೇ ಕಾಂಕ್ರೀಟ್ ರಸ್ತೆನ ಅಪ್ರೂವ್ ಆಗಿದೆ। ಈ ರಸ್ತೆ ಮಾಡೋಕ್ಕಿಂತ ಪೂರ್ವದಲ್ಲಿ ಆನಂತರ ಅತಿಕ್ರಮಣ ತೆರವುಗೊಳಿಸಬೇಕು ಸಾರ್ವಜನಿಕರ ಬೇಡಿಕೆ ಇತ್ತು। ಆ ಪ್ರಕಾರ ಈಗಾಗಲೇ ನಾವು ಸರ್ವೆ ಮಾಡಿಸಿ ಎಲ್ಲರಿಗೂ ನೋಟಿಸ್ ಕೊಟ್ಟು ಅವರಿಗೆಲ್ಲ ಹಿಯರ್ ಮಾಡಿದ್ವಿ। ಸುಮಾರು 46 ಜನಕ್ಕೆ ನಾವು ನೋಟಿಸ್ ಕೊಟ್ಟಿದ್ವಿ। ಅದರಲ್ಲಿ 35 ಜನ ಅವರು ತಗೊಂಡಿದ್ದಾರೆ। ಈಗಾಗಲೇ ಈ 11 ಜನಕ್ಕೆ ಮಾತ್ರ ನಾವು ಅವರಿಗೆ ನೋಟಿಸ್ ಕೊಟ್ಟು ಹಿಯರ್ ಮಾಡಿ ಅತಿಕ್ರಮಣ ತೆರವುಗೊಳಿಸಲು ಆರ್ಡರ್ ಮಾಡಿದ್ವಿ। ಇವತ್ತು ನಾವು ಪಾಲಿಕೆಯಿಂದ ಅತಿಕ್ರಮಣ ತೆರವುಗೊಳಿಸ್ತಾ ಇದ್ವಿ। ಮುಂಬರುವ ದಿನಗಳು ಸಹಿತ ನಾವು ಸುಮಾರು 150 ಕೋಟಿ ರೂಪಾಯಿ ನಮಗೆ ಸಿಟಿ ಕಾರ್ಪೊರೇಷನ್ಗೆ ಅಪ್ರೂವ್ ಆಗಿದೆ। ಆ ಪ್ರಕಾರ ಸಾಕಷ್ಟು ಕಡೆ ನಾವು ಅತಿಕ್ರಮಣ ತೆರವುಗೊಳಿಸಿ ರಸ್ತೆ ನಿರ್ಮಾಣ ಮಾಡಬೇಕಾಗಿದೆ। ಆ ಕಾರಣಕ್ಕಾಗಿ ಮಾಧ್ಯಮ ಮೂಲಕ ನಾನು ಎಲ್ಲ ಸಾರ್ವಜನಿಕರಿಗೆ ವಿನಂತಿ ಮಾಡೋದಂದ್ರೆ ತಾವೇ ಸ್ವಯಂ ಪ್ರೇರಿತವಾಗಿ ಈಗ ಹೆಂಗೆ ಸಾಕಷ್ಟು ಜನರು ಮೇಲಿನ ಮೇಲೆ ನಾವು ಅತಿಕ್ರಮಣ ತೆರವುಗೊಳಿಸೋ ಸಂದರ್ಭದಲ್ಲಿ ಸಾಕಷ್ಟು ತಾವು ಸ್ವಯಂ ಪ್ರೇರಿತವಾಗಿ ತೆರವುಗೊಳಿಸಿಕೊಂಡು ಅವರು ಬಹಳ ಸಹಕಾರ ಮಾಡಿದರೆ ಅದೇ ಪ್ರಕಾರ ಅವರು ಸಹಿತ ತೆರವುಗೊಳಿಸಿಕೊಂಡು ನಗರದ ಅಭಿವೃದ್ಧಿಗೆ ಸಹಕಾರ ಮಾಡಬೇಕು ಅಂತ ಕೇಳ್ತಾ ಇದ್ದೀನಿ। ಜೊತೆಗೆ ಜನರು ಸುಮಾರು ಕೋಟಿ ಗಂಟಲೆ ಅವ್ರು ಲಕ್ಷಾನು ಗಂಟಲೆ ಖರ್ಚು ಮಾಡಿ ಒಂದು ಮನೆ ಕಟ್ಟಿದ ಮೇಲೆ ಕರೆಕ್ಟಾಗಿ ಸರ್ವೆ ಮಾಡಿಸ್ಕೊಂಡು ಅತಿಕ್ರಮಣ ಆಗಲಾರ್ದಂಗೆ ನೋಡ್ಕೋದು ಬಹಳ ಇಂಪಾರ್ಟೆಂಟ್। ಯಾಕಂದ್ರೆ ಅತಿಕ್ರಮಣ ಮಾಡಲಿಲ್ಲ ನಾವು ತೆರವುಗೊಳಿಸೋ ಪ್ರಶ್ನೆ ಉದ್ಭವಿಸಲ್ಲ। ಅದಕ್ಕಾಗಿ ಯಾರು ಈ ರೀತಿ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಟೋದು ಆಮೇಲೆ ಅತಿಕ್ರಮಣ ಮಾಡ್ಕೋದು ಈ ತರ ಕಂಡು ಬಂದಲ್ಲಿ ಪಾಲಿಕೆಯಿಂದ ನಾವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ। ಈಗಾಗಲೇ ಮೊನ್ನೆ ಸರ್ವೋಚ್ಚ ನ್ಯಾಯಾಲಯ ಆದೇಶದಂತೆ ಯಾವ ಇಲ್ಲಿಗಲ್ ಬಿಲ್ಡಿಂಗ್ಸ್ ನಾವು ಯಾವ ಹೆಸ್ಕಾಂ ಕನೆಕ್ಷನ್ ಕೊಡ್ತಾ ಇಲ್ಲ ಮತ್ತು ಇಲ್ಲಿಗಲ್ ಬಿಲ್ಡಿಂಗ್ಸ್ಗೂ ಸಹಿತ ನಾವು ಈಗಾಗಲೇ ಸಾಕಷ್ಟು ಬಾರಿ ನೋಟಿಸ್ ಇಶ್ಯೂ ಮಾಡಿ ಅವನು ಸಹಿತ ತೆರವುಗೊಳಿಸಿ ನಾವು ಕಾರ್ಯಕ್ರಮ ಮಾಡ್ತಾ ಇದ್ವಿ। ಸುಮಾರು 30 ಫುಟ್ ರೋಡ್ ಇದೆ ರೀ। ನಾವು ಇದನ್ನ 30 ಫುಟ್ ರೋಡ್ ಸೈಡ್ ಡ್ರೈನು ಮತ್ತೆ ರೋಡು ಸಿಸಿ ರಸ್ತೆಯನ್ನು ನಾವು ಕೆಲಸ ಪ್ರಾರಂಭ ಮಾಡ್ತೀವಿ। ಇಲ್ಲ ಈಗ ವೆರಿ ಸೂನ್ ನಮ್ಮ ಜಿಲ್ಲೆಗೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಬರ್ತಾ ಇದ್ದಾರೆ, ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಹೇಳಿದ್ದಾರೆ। ಆ ಸಂದರ್ಭದಲ್ಲಿ ನಮ್ಮ 150 ಕೋಟಿ ಭೂಮಿ ಪೂಜೆ ಮಾಡಿ ಜಿಲ್ಲಾ ಉಸ್ತುವಾರಿ ತಿಳಿಸಿರ್ತಾರೆ। ಆ ಪ್ರಕಾರ ಭೂಮಿ ಪೂಜೆ ಆದ ತಕ್ಷಣ ಕೆಲಸ ಪ್ರಾರಂಭ ಮಾಡ್ತೀವಿ। ಇಲ್ಲ ಜನರದ್ದು ಬೇಡಿಕೆ ತಮಗೆಲ್ಲ ಗೊತ್ತಿದೆ। ಮಳೆ ಆದ ಸಂದರ್ಭದಲ್ಲಿ ಸಾಕಷ್ಟು ಫ್ಲಡ್ ಆಗುತ್ತೆ, ಇಲ್ಲಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ, ಸಾಕಷ್ಟು ಸಮಸ್ಯೆ ತಮಗೆಲ್ಲ ಗೊತ್ತಿದೆ। ಮತ್ತೆ ಡ್ರೈನ್ ಮಾಡಬೇಕಾಗಿದೆ, ಇಲ್ಲಿ ಡ್ರೈನು ಬಹಳ ಅವಶ್ಯಕತೆ ಇದೆ। ಕಂಪ್ಲೀಟ್ ಎಲ್ಲ ನೀರಿನಲ್ಲಿ ಮುಳುಗ್ತಾ ಇದೆ, 2-3 ವರ್ಷದಿಂದ ನೋಡ್ತಾ ಇದೀವಿ। ಅದಕ್ಕಾಗಿ ಒಂದು ಜನರ ಬೇಡಿಕೆ ಇದೆ, ಜೊತೆಗೆ ಅವ್ರ ಜನರಿಗೆ ಅನಾನುಕೂಲ ಆಗೋದ್ರಿಂದ ನಾವು ಸಹಿತ ಪಾಲಿಕೆ ಮಾಡ್ತಾ ಇದೀವಿ। ಇಲ್ಲ ಆತರ ಯಾವುದೂ ಇಲ್ಲ, ಆತರ ಎಲ್ಲರೂ ನಮಗೆ ಬಹಳ ಸಹಕಾರ ಮಾಡಿದ್ದಾರೆ। ತುಂಬಾ ಸಹಕಾರ ಅವರೆಲ್ಲರೂ ಮುಂದಾಗಿ ಎಲ್ಲರೂ ನಮ್ಗೆ ಸಹಕಾರ ಮಾಡಿ ಸುಮಾರು ಜನ ಅವರೇ ಮ್ಯಾಕ್ಸಿಮಮ್ 90% ಜನ ಅವರಾಗಿ ತಗೊಂಡಿದ್ದಾರೆ। ಹೀಗಾಗಿ ಯಾವುದೋ ಆತರ ಪ್ರೆಷರ್ ಏನೂ ಇಲ್ಲ, ಎಲ್ಲರೂ ಸಹಕಾರ ಇದೆ। ಅವಕಾಶ ಸುಮಾರು 1 ತಿಂಗಳ ಕಾಲಾವಕಾಶ 15 ದಿನ ಕಾಲಾವಕಾಶ ಕೊಟ್ಟು ನೋಟಿಸ್ ಕೊಟ್ಟಿದ್ವಿ। ಆಮೇಲೆ ಹಿಯರ್ ಮಾಡಿದ್ವಿ, ಅವ್ರಿಗೆ ಅವಕಾಶ ಕೊಟ್ಟಿದ್ವಿ। ಅವ್ರೇನು ಇದು ಸಮಸ್ಯೆ ಹೇಳ್ಕೊಳ್ಳಿಕ್ಕೆ ಏನೋ ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕೆ ಹೇಳಿದ್ವಿ। ಡಾಕ್ಯುಮೆಂಟ್ಸ್ ಕೊಡದೇ ಇರೋದ್ರಿಂದ ನಮ್ಮ ಸರ್ವೆ ರಿಪೋರ್ಟ್ ಪ್ರೂವ್ ಆಗಿರೋದ್ರಿಂದ ಆ ಪ್ರಕಾರ ಅತಿಕ್ರಮಣ ತೆರವುಗೊಳಿಸ್ತಾ ಇದ್ವಿ। ಎಲ್ಲಿ ಅಲ್ಲಿ ಮಾತ್ರ ಮಾಡ್ತಾ ಇದೀವಿ ಇವತ್ತು। ಇಲ್ಲಿ ಕಂಪ್ಲೀಟ್ ಮುಗಿದ್ಮೇಲೆ ಆಮೇಲೆ ಮಾಡ್ತೀವಿ। ಡ್ರೈನು ಮತ್ತೆ ರೋಡ್ ರಸ್ತೆ ಎರಡನ್ನೂ ಮಾಡ್ತೀವಿ, ಸಿಸಿ ರಸ್ತೆ। ಈಗೇನು 30 ಫೀಟ್ ಎಜ್ ಟು ಎಜ್ ನಾವು ಡ್ರೈನ್ ಮಾಡ್ತೀವಿ। ನೆಕ್ಸ್ಟ್ ಅಲ್ಲಿ ಸೈಡ್ಗೆ ನಾವು ಒಳಗಡೆ ಡ್ರೈನ್ ಆದ್ಮೇಲೆ ನೆಕ್ಸ್ಟ್ ರಸ್ತೆ ಮಾಡ್ತೀವಿ। ಸರ್ವೆ ಮುಗೀತು, ಸರ್ವೆ ಅಂತ ಮುಗಿದ್ವಿ, ಎನ್ಕ್ರೋಚ್ಮೆಂಟ್ ರಿಮೂವ್ ಮಾಡ್ತೀವಿ, ಡ್ರೈನ್ ಮಾಡ್ತೀವಿ, ಎಜ್ ಟು ಎಜ್ ಡ್ರೈನ್ ಮಾಡಿ ಆಮೇಲೆ ಸಿಸಿ ರಸ್ತೆ ಮಾಡ್ತೀವಿ। ಥ್ಯಾಂಕ್ ಯು। ಅದೇ ಒಂದು ತಮ್ಗೆ ಗೊತ್ತಿದೆ, ಸುಮಾರು 2-3 ವರ್ಷದಲ್ಲಿ ಸುಮಾರು 900 ಬಿಲ್ಡಿಂಗ್ ಡ್ಯಾಮೇಜ್ ಮಾಡಿದ್ವಿ। ಅವ್ರಿಗೆ ನಮಗೆಲ್ಲ ಗೊತ್ತಿದೆ, ಸಾಕಷ್ಟು ಕಡೆ ಅತಿಕ್ರಮಣ ತೆರವುಗೊಳಿಸ್ತೀವಿ। ಬಟ್ ಈಗ ಜನಕ್ಕೆ ಒಂದು ಅವೇರ್ನೆಸ್ ಬಂದಿದೆ, ಕಟ್ಕೋಬೇಕಾದ್ರೆ ನಾವು ಕರೆಕ್ಟಾಗಿ ಕಟ್ಕೋಬೇಕು ಅಂತಿದೆ। ಆದಾಗ್ಯೂ ಸಹಿತ ಸ್ವಲ್ಪ ಜನ ಏನು ಗೊತ್ತಿದ್ದೋ ಗೊತ್ತಿಲ್ಲಾರ್ದೆ ಇಲ್ಲಿಗೆಲ್ಲ ಬಿಲ್ಡಿಂಗ್ ಕಟ್ಕೋದು, ರಸ್ತೆ ಅತಿಕ್ರಮಣ ಮಾಡೋದು ಮಾಡ್ತಾರೆ ಅಂತ ನಾವು ಪಾಲಿಕೆಯಿಂದ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ತೀವಿ। मार्किंग होके 6 महीने हुआ, ऑलरेडी इंटीमेशन भी दिए थे सब लोग को। 4 नंबर स्कूल से लेके ताजुद्दीन होटल तक है। और मैं यहाँ का लोगों का शुक्रिया अदा करता हूँ। ऑलरेडी अपना पे
हमारे महानगर पालिका को तकलीफ नहीं दे ना, अपना पे काट ले। थोड़े चंद लोग हैं, उनको मैं भी बोला, महानगर पालिका भी, हमारे महानगर पालिका से भी बोले, कमिश्नर साहब और सब जने, उन्होंने नहीं काट ले रहे थे। आज उनको वार्निंग भी देते, नोटिस भी भेजे थे, 3 बार नोटिस भेजे थे। और आज 22 को आज फाइनल डे था। अब वो जेसीपी हमारे वार्ड नंबर 27 में जो लगी है महानगर पालिका की, हमें ऐसा थोड़ी नहीं कि कमिश्नर साहब रंदे या हमारे वार्ड के इंजीनियर साहब रंदे, इसका छोड़े उसका छोड़े करने, इसका करता है उतना गिरा रहे हैं, किसी तकलीफ नहीं दे रहे। हाँ। ये कितने फीट की रोड है? ये अब बता रहे हैं हमारे एमजे फंड में 30 फुट की बोल रहे हैं। अब उसके पास उसके बाजू के गटर भी जाने वाली है, गटर प्लस रोड होने वाली है। एमजे फंड में है रोड प्लस गटर का। अब इंशाल्लाह एक 15-20 दिन में काम भी चालू होगा। ये लोगों की डिमांड पर अतिक्रमण हटाया जा रहा है, किस तरह? हाँ, लोगों के डिमांड पर बहुत सालों से पेंडिंग था, है एक 30 सालों से पेंडिंग था। और मैं ये हमारे इस वार्ड की कर को नहीं, दूसरे वार्डों को भी तकलीफ अपना पे तुम्हें तकलीफ नहीं उठा लेना। एक 4 फुट पीछे बना ले तो अच्छा है। अब एडवांस ही तुम्हें बड़े बड़े बिल्डिंग बना ले को, उठा ले को, बांध में खुद पड़ा ले को, इज्जत कर लेने से अच्छा है एक 4 फुट ज्यादा उन्हें छोड़ लेना, ये तकलीफ नहीं होती। अब रोड भी अच्छा चौड़ी होती है, आने जाने तकलीफ भी नहीं होती है। हमारा हॉस्पिटल भी है, यहाँ भागवान हॉस्पिटल है, 4 नंबर स्कूल भी है और होटल्स भी हैं। अच्छा डेवलपमेंट भी होता है, जरा बहुत सालों से पेंडिंग भी था और बहुत अच्छा भी हो रहा है। यहाँ के लोग भी क्या तकलीफ नहीं दे रहे, अपना अच्छा कोऑपरेट कर रहे। अभी आपके वार्ड में सिर्फ एक ही रोड का आज चला है काम का, और है हमारा ऑलरेडी चला है, यूजडी का ओपन ड्रेन का चालू है और मेन रोड भी आप देख सकते हैं, बस स्टैंड से लेकर नवी रोड तक काम भी कंप्लीट हुआ है। अल्हम्दुलिल्लाह सब ठीक है। आपके वार्ड की जनता से आप क्या कहना चाहेंगे? क्या नहीं, हमना तकलीफ नहीं देना, लोग मुझे नहीं कर को नहीं, हमारे ऑफिसर्स को तकलीफ नहीं देना।